ಎಲ್ರಿಗೂ ನಮಸ್ಕಾರ. ಇವತ್ತಿನ ಜೈ ಗುರುದೇವ್. ಇವತ್ತಿನ ಪತಂಜಲಿ ಯೋಗ ಸೂತ್ರದ ಜ್ಞಾನ ಚರ್ಚೆಗೆ. ಸೊ ಇವತ್ತು ನಾವು ಯಮ ನಿಯಮ, ಈ ಅಷ್ಟಾಂಗ ಯೋಗದಲ್ಲಿ ಯಮ ಕಂಪ್ಲೀಟ್ ಆಯ್ತು. 5 ಉಪಯಮಗಳನ್ನ ನಿನ್ನೆವರೆಗೂ ನೋಡಿದ್ವಿ. ಇವತ್ತು ನಾವು ನಿಯಮವನ್ನು ನೋಡೋಣ. ನಿಯಮದ ಕೆಳಗೆ 5 ಉಪನಿಯಮಗಳು ಬರುತ್ತೆ. ಯಾವುದದು ಅಂದ್ರೆ ಮೊದಲನೇದು ಶೌಚ. ಶೌಚಾತ್ ಸ್ವ ಅಂಗ ಜುಗುಪ್ಸ ಪರೈಹಿ ಅಸಂಸರ್ಗ. ಶೌಚಾತ್ ಸ್ವಾಂಗ ಜುಗುಪ್ಸ ಪರೈರಸಂಸರ್ಗ. ಏನು, ಶರೀರವನ್ನ ಶುದ್ಧವಾಗಿ, ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಬೇಕು. ಶೌಚವನ್ನ ಪಾಲಿಸ್ಬೇಕು ನಾವು. ಇಲ್ಲ ಅಂದ್ರೆ ನಮ್ಮ ಶರೀರದ ಮೇಲೆ ನಮಗ್ ಜುಗುಪ್ಸೆ ಬಂದ್ಬಿಡುತ್ತೆ. ಒಂದೊಂದ್ಸರಿ ಕ್ಲೀನ್ ಆಗಿಲ್ಲ ಅಂದ್ರೆ ಜುಗುಪ್ಸೆ ಬಂದ್ಬಿಡುತ್ತೆ, ನಮಗೆ ಒಂಥರ ಜುಗುಪ್ಸೆ ಉಂಟಾಗ್ಬಿಡುತ್ತೆ. ಓಕೆ, ಅದಕ್ಕೋಸ್ಕರ ಶೌಚ ಅಂದ್ರೆ ಏನಪ್ಪಾ ಅದು ಹೇಳ್ತಾರೆ. ಏನು, ಶುದ್ಧವಾಗಿರೋದು, ಒಳಗಡೆ ಹೊರಗಡೆ ಎರಡೂ ಶುದ್ಧವಾಗಿರೋದು. ಭಾರತ ದೇಶದಲ್ಲಿ ಒಂದು ನಮ್ಗೆ ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಈ ಶೇಕ್ ಹ್ಯಾಂಡ್ ಕೊಡೋ ವ್ಯವಹಾರ ಇಲ್ಲ ನಮ್ಮ ಹತ್ರ. ನಮಸ್ಕಾರ, ಈ 2 ಕೈಯನ್ನ ಜೋಡಿಸಿ ನಮಸ್ಕಾರವನ್ನು ಮಾಡುವಂತ, ನಾವು ಈ ಕೈಯ ಹಸ್ತಲಾಗವ ಕೊಡೋದು ಅದಿಲ್ಲ ನಮ್ಮ ಹತ್ರ. ಇದು ತುಂಬಾ ಒಳ್ಳೇದು ಅಂತಾರೆ ಗುರುಗಳು. ನೋಡಿ, ಈ ಟ್ರಾಪಿಕಲ್ ಕಂಟ್ರಿ ಅಂದ್ರೆ ಏನು, ಈ ಭೂಮಧ್ಯ ರೇಖೆಗೆ ಹತ್ತಿರ ಇರುವಂತ ದೇಶಗಳು ಟ್ರಾಪಿಕಲ್ ಕಂಟ್ರೀಸ್ ಅಂದ್ರೆ ಹೆಚ್ಚಿಗೆ ಬಿಸಿ ಇರುತ್ತೆ ಅಲ್ಲಿ. ಏನು, ಅಲ್ಲಿ ಕೈಗಳೆಲ್ಲ ಒಂಥರ ಬೆವರು ಬಿಡುತ್ತೆ. ಗೊತ್ತಾಗ್ತಾ ಇದಲ್ಲ, ಕೈಗಳು ಬೆವರು ಬಿಡುತ್ತೆ. ಸೊ ಆ ರೀತಿಯ ಕೈಯೆಲ್ಲ ಬೆವರ್ತಾ ಇದ್ದಾಗ ಕೈಯೆಲ್ಲ ಒಂಥರ ಅಷ್ಟು ಕ್ಲೀನ್ ಆಗಿರೋದಿಲ್ಲ. ಅದನ್ನ ಹ್ಯಾಂಡ್ ಶೇಕ್ ಹಸ್ತಲಾಗುವ ಕೊಡ್ತಾ ಇದ್ರೆ ಅವ್ರು ನಮ್ಮಿಂದ ಅವ್ರಿಗೆ ಸೂಕ್ಷ್ಮಾಣುಗಳು, ಅವರಿಂದ ನಮಗೆ ಸೂಕ್ಷ್ಮಾಣುಗಳು ಬರೋದು, ಇದೆಲ್ಲ ತೊಂದರೆ ಉಂಟ. ನೋಡಿ, ಕರೋನಾ ಬರೋವರೆಗೂ ಎಲ್ಲರೂ ಇದನ್ನ ಮೂಢನಂಬಿಕೆ ಅಂತ ಇದ್ರು. ನಾವೇನ್ ಮಾಡ್ತಾ ಇದೀವಿ ಭಾರತ ದೇಶದಲ್ಲಿ ಇದನ್ನೆಲ್ಲ. ಕರೋನಾ ಬಂದ್ಮೇಲೆ ಗೊತ್ತಾಯ್ತು, ನಮಸ್ಕಾರ ಮಾಡೋದ್ರಿಂದ ಎಷ್ಟು, ಹಸ್ತಲಾಗುವ ಕೊಡೋದಿಲ್ಲ ಇಲ್ಲ. ಅರ್ಥ ಆಗ್ತಾ ಇದೆ ಇದು. ಸೊ ನಮ್ಮ ಕೈಯಲ್ಲಿ ಇರುವಂತದ್ದನ್ನ ಇನ್ನೊಬ್ಬರ ಕೈಗೆ ಆ ಬ್ಯಾಕ್ಟೀರಿಯಾ ಶಿಫ್ಟ್ ಆಗಬಾರದು, ಅದು ಅಥವಾ ತೊಂದರೆ ಉಂಟಾಗತ್ತೆ ಅಂತ. ಪ್ರತಿಯೊಬ್ಬರ ಶರೀರದಲ್ಲೂ ಕೂಡ ಎಷ್ಟೋ ಸೂಕ್ಷ್ಮಾಣುಗಳಿದೆ. ನಮ್ಮ ಹಣೆಯಲ್ಲಿ ಕೂಡ ಸೂಕ್ಷ್ಮಾಣು ಇದೆ. 3 ವಿಧವಾದ ಸೂಕ್ಷ್ಮಾಣುಗಳು ನೋಡಿ. ಈ ಹುಬ್ಬುಗಳಿದೆ ಅಲ್ಲ, ಹುಬ್ಬುಗಳ ಮೇಲೆ ಒಂದು ಲೈನ್ ಸೂಕ್ಷ್ಮಾಣು, ಮಧ್ಯಭಾಗದಲ್ಲಿ ಒಂದು ಲೈನ್ ಸೂಕ್ಷ್ಮಾಣು, ಅದರ ಮೇಲೆ ಇಲ್ಲೊಂದು ಲೈನ್ ಸೂಕ್ಷ್ಮಾಣು ಇದೆ. ಇಲ್ಲಿರೋ ಸೂಕ್ಷ್ಮಾಣುಗಳು ಇಲ್ಲಿ ಬರೋದಿಲ್ಲ, ಅಲ್ಲಿರೋ ಸೂಕ್ಷ್ಮಾಣು ಇಲ್ಲಿ ಬರೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಸೊ 3 ರೀತಿಯ ಸೂಕ್ಷ್ಮಾಣುಗಳಿದೆ. ಅದೇ ತರ ನಮ್ಮ ಶರೀರದಲ್ಲಿ ಶರೀರ ಪೂರ್ತಿ ಸೂಕ್ಷ್ಮಾಣುಗಳಿದೆ. ಅದಕ್ಕೆ ಅದರದೇ ಆದ ಒಂದೊಂದು ಜಾಗಗಳಿದೆ. ಆ ಜಾಗ ಬಿಟ್ಟು ಬರೋದಿಲ್ಲ, ಆ ಜಾಗದಲ್ಲಿ ಇರುತ್ತೆ ಅದು. ಆ ಸೂಕ್ಷ್ಮಾಣುಗಳು ಅಂದ್ರೆ ಏನು, ಆ ಬ್ಯಾಕ್ಟೀರಿಯಾ ಅಂತ ಏನು ಹೇಳ್ತೀವಲ್ಲ ಅದು. ಹಾಗೆ ಮೂಗಿನ ಒಳಗೆ, ನಾಸಿಕ ಒಳಗೆ ಸೂಕ್ಷ್ಮಾಣುಗಳಿದೆ, ಚರ್ಮದ ಮೇಲೆ ಸೂಕ್ಷ್ಮಾಣುಗಳಿದೆ, ಮತ್ತೆ ಬೆವರಿನಲ್ಲಿ, ನಮ್ಮ ಶರೀರದಲ್ಲೆಲ್ಲ ಇದೆ. ಯಾವಾಗ ನಾವು ಈ ಶೇಕ್ ಹ್ಯಾಂಡ್ ಕೊಡೋದು, ಒಬ್ರನ್ನೊಬ್ರು ಆಲಿಂಗನ ಮಾಡ್ಕೊಳ್ಳೋದು, ಅವಾಗ ಏನ್ ಮಾಡ್ತೀವಿ, ಬ್ಯಾಕ್ಟೀರಿಯಾನ ಕೊಟ್ಟು ತಗೊಂತೀವಿ ನಾವು. ಗುರುಗಳು ಅದು ಹೇಳ್ತಾ ಇದೆ, ಈ ಸೂಕ್ಷ್ಮಾಣುಗಳನ್ನ ಕೊಟ್ಟು ತಗೊಳ್ತೀವಿ ನಾವು. ಸೊ ಇವಾಗ ನೋಡಿ, ಬಿಸಿಲುಗಾಲ ಅಂತೂ ಅಂದ್ರೆ ಈ ತರದ ಮಾಡೋದು ಬೇಡ ಅಂತ ಅಡ್ವೈಸ್ ಅಂದ್ರೆ ಅಷ್ಟು ಆರೋಗ್ಯಕರವಾದ ಲಕ್ಷಣ ಅಲ್ಲ, ಸ್ವಚ್ಛತೆಯ ಒಂದು ಇದಲ್ಲ ಇದು. ಏನು ನೋಡಿ, ಇಂಗ್ಲೆಂಡ್ ದೇಶದಲ್ಲೆಲ್ಲ ಆ ಮಹಾರಾಣಿಯರು ಇರ್ತಾರಲ್ಲ, ಅವರು ಏನು ಕೈಗೆ ಗ್ಲೌಸ್ ಎಲ್ಲ ಹಾಕೊಂಡಿರ್ತಾರೆ. ಅಲ್ಲಿ ಬರೀ ಕೈಯಲ್ಲಿ ಹ್ಯಾಂಡ್ ಶೇಕ್ ಎಲ್ಲ ಮಾಡೋದಿಲ್ಲ, ಅವರು ಹಸ್ತಲಾಗುವ ಕೊಡೋದಿಲ್ಲ, ಇಲ್ಲ, ಕೈಗೆ ಗ್ಲೌಸ್ ಹಾಕೊಂಡಿರ್ತಾರೆ, ಕೊಡ್ತಾರೆ. ಸೊ ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ನಮಸ್ಕಾರ, 2 ಕೈಗಳನ್ನು ಜೋಡಿಸಿ ನಮಸ್ತೆ, ಇದು ನಮಸ್ಕಾರ ಮಾಡೋದು, ಇನ್ನೊಬ್ಬರನ್ನ ಆ ರೀತಿಯಾಗಿ ಗ್ರೀಟ್ ಮಾಡೋದು, ಇದು ತುಂಬಾ ಒಂದು ಒಳ್ಳೆಯ ಒಂದು ಆಚಾರ. ಹೇಗೆ ನಮ್ಮ ಶುದ್ಧತೆಯನ್ನ ನಾವು ಕಾಪಾಡ್ಕೊಬಹುದು ನೋಡಿ. ತಣ್ಣಗಿರೋ ಪ್ರದೇಶಗಳಲ್ಲಿ ಇದು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಹೆಂಗಿದ್ರು ಸ್ವೆಟರ್ ಹಾಕೊಂಡಿರ್ತೀವಿ, ಟೋಪಿ ಹಾಕೊಂಡಿರ್ತೀವಿ, ಕೈ ಗ್ಲೌಸ್ ಹಾಕೊಂಡಿರ್ತೀವಿ, ಅಲ್ಲಿ ಬೆವರೋದು ಕೂಡ ಇಲ್ಲ, ಅಷ್ಟೆಲ್ಲ ಇರಲ್ಲ. ಈ ಏನು ಭೂಮಧ್ಯ ರೇಖೆ, ಈ ಅಂದ್ರೆ ಆ ಅಲ್ಲಿ ಬಿಸಿ ಜಾಸ್ತಿ ಇರುತ್ತೆ, ಎಲ್ಲಿ ಬೆವರು ಜಾಸ್ತಿ ಬರುತ್ತೆ, ಅಲ್ಲಿ ನಮಗೆ ಆ ಬೆವರು ಬಂದಾಗ ನಮಗಷ್ಟು ಪ್ಯೂರ್ ಅನ್ಸಲ್ಲ, ಶುದ್ಧತೆ ಅನ್ಸಲ್ಲ. ತುಂಬಾ ಬೆವರು ಬಂದಾಗ ಏನ್ ಅನ್ಸತ್ತಪ್ಪ, ಒಂದ್ಸರಿ ಅಯ್ಯೋ ಒಂದು ತಣ್ಣೀರ್ ಕೆಳಗೆ ಹೋಗಿ ನಿಂತ್ಕೊಂಡ್ಬಿಡೋಣ ಅನ್ಸುತ್ತೆ ಅಲ್ವಾ, ಒಂದ್ ಶವರ್ ತಗೊಳ್ಳೋಣ ಅಂತ ಅನ್ಸತ್ತೆ. ಒಂಥರ ನಮ್ಮೇಲೆ ನಮ್ಗೆ ಜುಗುಪ್ಸೆ ಉಂಟಾಗ್ತಾ ಇರತ್ತೆ. ಓಕೆ, ಸೊ ನಾವು ಸ್ನಾನ ಮಾಡಿದ್ಮೇಲೆ ಒಂಥರ ಫ್ರೆಶ್ ಅನ್ಸತ್ತೆ ನಮ್ಗೆ.
ಸೊ ಶೌಚಾತ್ ಸ್ವಾಂಗ ಜುಗುಪ್ಸಾ ಪರೈರ ಸಂಸರ್ಗ. ಈ ಶೌಚವನ್ನ ಪಾಲನೆ ಮಾಡೋದ್ರಿಂದ ಇದರಿಂದ ಆಗುವಂತ ಲಾಭಗಳೇನು ಕೇಳಿಸ್ಕೊತಾ ಇದೀರಾ? ರಿಯಾಲ್ ವಿತ್ ಮೀ? ಯಾ. ಹಾ. ಸತ್ವಶುದ್ಧಿ ಸೌಮನಸ್ಯ, ಹ? ಸತ್ವಶುದ್ಧಿ ಏಕಗ್ರಾಹ್ಯ ಇಂದ್ರಿಯ ಜಯ ಆತ್ಮದರ್ಶನ ಯೋಗ್ಯತ್ವಾನಿ ಚ. ಓಕೆ. ಸತ್ವಶುದ್ಧಿ ಸೌಮನಸ್ಯ, ಮತ್ತೆ ಸೌಮನಸ್ಯ ಏಕಾಗ್ರ್ಯ ಇಂದ್ರಿಯ ಜಯ ಆತ್ಮದರ್ಶನ ಯೋಗ್ಯತ್ವಾನಿ ಚ. ಏನು ಶೌಚದಿಂದ ಆಗುವಂತಹ ಒಂದು ಲಾಭಗಳೇನು? ಶೌಚವನ್ನು ಪಾಲಿಸುವುದರಿಂದ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ, ಬುದ್ಧಿಯಲ್ಲಿ ಶುದ್ಧತೆ ಇರುತ್ತೆ. ಇದು ಬೇಕಾದ್ರೆ ಪ್ರಯತ್ನ ಮಾಡಿ ನೋಡಿ, ಸತ್ವ ಶುದ್ಧಿ ಉಂಟಾಗತ್ತೆ. ಅದು ಹೇಳ್ತಾ ಇದ್ದಾರೆ ಗುರುಗಳು. ಮೊದಲನೇ ಒಂದು ಲಾಭ. ಯಾರನ್ನು ನಾವು ಆ ಸಂಪರ್ಕದಲ್ಲಿ ಇಲ್ದಿರ ಇದ್ರೆ ಅವಾಗ ಯಾವುದು ಬೇಕು ಅನ್ನೋದು ಕೂಡ ಅನ್ಸೋದಿಲ್ಲ. ಅವಾಗ ಮನಸ್ಸು ತುಂಬಾ ಏಕಾಗ್ರತೆ ಚಿತ್ತದಿಂದ ಇರುತ್ತೆ ಮನಸ್ಸು ಕೂಡ. ಇದು ಹೇಳ್ತಾರೆ ಗುರುಗಳು. ಅದೊಂದು ಸತ್ವ ಶುದ್ಧಿ ಇರುತ್ತೆ. ಸೌಮನಸ್ಯ, ಮನಸ್ಸಿನಲ್ಲಿ ಒಂದು ಆಹ್ಲಾದಕರವಾದ ಒಂದು, ಓಕೆ, ಸಂತೋಷಕರವಾಗಿ ಮನಸ್ಸು ಇರುತ್ತೆ. ಚಿತ್ತೇಕಾಗ್ರತ, ಏನೋ ಒಂದು ಏಕಾಗ್ರತೆಯನ್ನ ಅನುಭವಿಸ್ತೀವಿ ನಾವು. ನಮ್ಮಲ್ಲಿ ಅರಿವು ಜಾಸ್ತಿ ಆಗ್ಬಿಡುತ್ತೆ. ಸರಿಯಾಗಿ ಆ ಶೌಚ ಅಂದ್ರೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇಂದ್ರಿಯ ಜಯತ್ವ, ಇಂದ್ರಿಯಗಳ ಮೇಲೆ ಒಂದು ಹಿಡಿತ ಇರುತ್ತೆ ಶೌಚವನ್ನು ಪಾಲಿಸುವುದರಿಂದ. ಆತ್ಮದರ್ಶನ ಯೋಗ್ಯತ್ವಾನಿ, ಆತ್ಮ ಸಾಕ್ಷಾತ್ಕಾರಕ್ಕೆ ಇದು ನಮಗೆ ಒಂದು ಶಕ್ತಿಯನ್ನು ಕೊಡುತ್ತೆ. ಇದು ಶೌಚವನ್ನು ಮಾಡಿಕೊಳ್ಳುವುದು, ಶೌಚವನ್ನು ಅಭ್ಯಾಸ ಮಾಡುವುದರಿಂದ. ಈ ಎಲ್ಲ ಬೆನಿಫಿಟ್ಸ್ ಬೇಡ ಅಂದ್ರೆ ಪರವಾಗಿಲ್ಲ, ಅದು ಹೇಳ್ತಾ ಇದ್ದಾರೆ ಗುರುಗಳು. ಇದೆಲ್ಲ ಬೇಕಾಗಿಲ್ಲ ಈ ಲಾಭಗಳೆಲ್ಲ ಅಂದ್ರೆ ಓಕೆ. ಬುದ್ಧಿಯಲ್ಲಿ ಶುದ್ಧತೆ ಬೇಕಾ, ಅರಿವಿನಲ್ಲಿ ತೀಕ್ಷ್ಣತೆ ಬೇಕಾ, ಹಾಗಾದ್ರೆ ಶೌಚವನ್ನು ಪಾಲಿಸಿ. ಮಿಕ್ಕಿದೆಲ್ಲ ಬಿಟ್ಬಿಡಿ. ಎಷ್ಟರ ಮಟ್ಟಿಗೆ ಶೌಚವನ್ನು ಪಾಲಿಸ್ತೀವೋ ಅಷ್ಟರ ಮಟ್ಟಿಗೆ ಅದರ ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟಕ್ಕೆ ಮುಂಚೆ ಒಂದು ಹೇಳಿದ್ದಾರೆ, ಅರ್ಥ ಆಗ್ತಾ ಇದೆಯಲ್ಲ. ಯಮದಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಯಮವನ್ನು ಪಾಲಿಸ್ತೀವೋ ಅಷ್ಟರ ಮಟ್ಟಿಗೆ ಮೃದು ಮಧ್ಯ ಅದಿ ಮಾತ್ರ ಅಂತ ಹೇಳಿದ್ರಲ್ಲ. ಮೃದುವಾಗಿ ಮಧ್ಯಮ, ಎಷ್ಟು ತೀವ್ರವಾಗಿ ಇದನ್ನು ಪಾಲಿಸ್ತೀವೋ ಅಷ್ಟು ಇದಾಗ್ತದೆ, ಏನೋ ಒಂದು ಲಾಭ ನಮಗೆ ಸಿಗತ್ತೆ. ಅದು ಆದ್ರೆ ತಾಯಿ ಮಕ್ಕಳಿಗೆ ಶೌಚ ಅನ್ನೋದು ಅಲ್ಲಿ ವರ್ತಿಸೋದಿಲ್ಲ. ನಮ್ಮ ಪೇರೆಂಟ್ಸ್ ಇರ್ತಾರೆ ಅಲ್ಲಿ, ಗಂಡ ಹೆಂಡತಿಯರ ಮಧ್ಯದಲ್ಲಿ, ಅಲ್ಲಿ ಅಷ್ಟು ಶೌಚ ಅನ್ನೋದು ವರ್ತಿಸೋದಿಲ್ಲ. ಈ ಸಂಬಂಧಗಳಿಗೆ ಅತೀತವಾಗಿರೋದು. ಈ ಸಂಬಂಧಗಳು ಶೌಚಕ್ಕಿನ್ನ ಅತೀತವಾಗಿರುವಂಥದ್ದು. ಇವಾಗ ಒಂದ್ ಸಣ್ಣ ಮಗು ಓಡ್ ಬಂದು ತಾಯಿನ ಅಪ್ಕೊಳ್ಳುತ್ತೆ, ಏನೋ, ಇದು ಅಶೌಚ ಅಲ್ಲ, ಅದೇ ಹೇಳ್ತಾ ಇದ್ದಾರೆ. ಸೊ ಆದ್ರೆ ಒಂದು ಇಬ್ಬರು ಸಂಬಂಧದಲ್ಲಿ ಇರ್ತಾರೆ, ಆ ಸಂಬಂಧ ಯಾವುದೋ ಕಾರಣಕ್ಕಾಗಿ ಬೇರೆ ಬೇರೆ ಆಗ್ಬಿಡ್ತಾರೆ. ಸಂಬಂಧದಲ್ಲಿ ಇದ್ದವರು ಯಾವುದೋ ಒಂದು ಕಾರಣಕ್ಕೆ, ಸಪೋಸ್ ಪ್ರೇಮಿಗಳಿಬ್ರು ಇದ್ದಾರೆ ಅನ್ಕೊಳ್ಳಿ, ಯಾವುದೋ ಒಂದು ಕಾರಣಕ್ಕೆ ಹೊಡೆದಾಟ ಮಾಡ್ಕೊಂಡು ಅವರು ಬೇರೆ ಬೇರೆ ಆಗ್ಬಿಟ್ರು, ಅವಾಗ ಅದು ಅಶೌಚ. ಅದೇ ಹೇಳ್ತಾ ಇದ್ದಾರೆ. ಸಂಸರ್ಗ ದೋಷ, ಇದಕ್ಕೆ ಸಂಸರ್ಗ ದೋಷ ಅಂತ ಹೇಳ್ತಾರೆ. ಸೊ ಯಾವಾಗ ಇಬ್ಬರು ಬೇರೆ ಬೇರೆ ಉಂಟಾದಾಗ ಮನಸ್ಸಿನಲ್ಲಿ ದುಃಖ ಬರುತ್ತೆ ನೋಡಿ, ಅದು ಅಶೌಚ ಉಂಟಾಯಿತು. ಇವಾಗ ಯಾರನ್ನ ತೀರ್ಕೊಂಡ್ಬಿಟ್ರು ಒಬ್ರು ಮನೆಯಲ್ಲಿ, ಅವಾಗ ದುಃಖ ಆವರಿಸ್ಬಿಡುತ್ತೆ ಮನೆಯಲ್ಲ, ಅದಕ್ಕೆ ಅಶೌಚ ಅಂತ ಕರೀತಾರೆ. ಅಲ್ಲಿ ಶೌಚ ಇಲ್ಲ ಅಂತ ಆಯ್ತು. ಯಾಕೆಂದ್ರೆ ಮನಸ್ಸು ದುಃಖದಿಂದ ಆವರಿಸ್ಕೊಂಡ್ಬಿಟ್ಟಿದೆ, ಪಲ್ಯೂಷನ್ ಆಗಿದೆ, ದುಃಖದಿಂದ ಕಲ್ಮಶವಾಗಿದೆ ಮನಸ್ಸು. ಸೊ ಅದಕ್ಕೆ ಭಾರತ ದೇಶದಲ್ಲಿ ನಮ್ಮಲ್ಲಿ ಒಂದು ನಿಯಮಗಳನ್ನು ಪಾಲಿಸ್ತೀವಿ. ಯಾರಾದ್ರೂ ತೀರ್ಕೊಂಡ್ಬಿಟ್ರೆ 10 ದಿವಸ ಅವ್ರ ತಂಟೆಗೆ ಹೋಗೋದಿಲ್ಲ, ನಾವು ಮುಟ್ಟಕ್ಕೆ ಕೂಡ ಹೋಗೋದಿಲ್ಲ. ಮುಟ್ಟಿದ್ರೆ ಸ್ನಾನ ಮಾಡ್ತೀವಿ. ಇದೇನೋ ಯಾಕೆ ಹೇಳಿ? ಅದಕ್ಕೆ ಗುರುಗಳು ಹೇಳ್ತಾರೆ ಅದು ಸ್ನಾನ ಯಾಕೆ ಇಲ್ಲ ಅಂದ್ರೆ ಏನಾಗತ್ತಂದ್ರೆ, ಆ ಒಂದು ದುಃಖ ನಮ್ಮಲ್ಲೂ ಕೂಡ, ಆ ಮನಸ್ಸಿನಲ್ಲಿರುವಂತ ದುಃಖ ನಮಗೂ ಬರುವಂತ ಸಾಧ್ಯತೆ ಇದೆ, ನಮಗ್ ಕೂಡ ಟ್ರಾನ್ಸ್ಫರ್ ಆಗತ್ತೆ, ನಮಗೆ ಅದು ಬರುತ್ತೆ ಅಂತ. ಅದಕ್ಕೋಸ್ಕರ ಅವ್ರನ್ನ ದೂರದಿಂದ ಮಾತಾಡಿಸೋದು. ಹಂಗಂತೇಳಿ ಅವ್ರಿಗೆ ನಾವೇನು ಸಹಾಯ ಮಾಡಬಾರ್ದು ಅಂತಲ್ಲ, ಅವ್ರಿಗೆ ಸೇವೆ ಮಾಡಬೇಕಾಗಿರೋದು. ಯಾರ ಮನಸ್ಸಿನಲ್ಲಿ ದುಃಖ ಇದೆಯೋ ಅವ್ರಿಗೆ ಹೆಚ್ಚಿಗೆ ಸೇವೆ ಮಾಡ್ಬೇಕು ನಾವು. ಯಾವಾಗ ಆ ಸೇವೆಯನ್ನು ಮಾಡ್ತೀವೋ ನಮಗೆ ಅಶೌಚ ಉಂಟಾಗುವುದಿಲ್ಲ ಸೇವೆ ಮಾಡಿದಾಗ.
ಆದ್ರೆ ಒಂದೊಂದ್ಸರಿ ನಕಾರಾತ್ಮಕ ಚಿಂತನೆ ಮಾಡ್ತಾ ಇರ್ತಾರೆ ಕೆಲವರು. ನೆಗೆಟಿವ್ ಆಗಿ ಯಾರ ಮನಸ್ಸಾಗಿದೆ, ದುಃಖದಿಂದ ಕೂಡಿದೆ, ಅಲ್ಲಿ ಹುಷಾರಾಗಿರ್ಬೇಕಷ್ಟೇ. ನಮ್ಮ ಮನಸ್ಸನ್ನ ಅಲ್ಲಿ ಕಾಪಾಡ್ಕೊಬೇಕು ನಾವು. ಇಲ್ಲ ಅಂದ್ರೆ ಅದು ನಮ್ಮೊಳಗೆ ಇಳಿದು ಬಿಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಕೇಳಿಸ್ಕೊತಾ ಇದೀರಾ? ಅದಕ್ಕೆ ಅದನ್ನ ನೋಡ್ಕೊಬೇಕು. ಕೆಲವರು ಬಾಯ್ ಬಿಟ್ರೆ ಏನೋ ಒಂದು ದೋಷದಿಂದ ಮಾತಾಡ್ತಾ ಇದ್ದಾರೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ, ನಕಾರಾತ್ಮಕತೆನೇ ಮಾತಾಡ್ತಾರೆ. ಅವಾಗ ಅದು ಸ್ವಲ್ಪ ಹೊತ್ತು ಅವ್ರ ಜೊತೆ ಕೂತ್ಕೊಂಡ್ರೆ ಅದು ನಮಗೂ ಹತ್ತತ್ತೆ. ಅದು ಅರ್ಥ ಆಗ್ತಾ ಇದೆ. ಸೊ ಅದಕ್ಕೆ ಶೌಚ ಏನ್ ಮಾಡುತ್ತೆ, ನಮಗೆ ಒಂದು ಶುದ್ಧತೆಯನ್ನು ತಗೊಂಡ್ಬರುತ್ತೆ, ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆಯನ್ನು ತಗೊಂಡ್ಬರುತ್ತೆ, ಒಂದು ಏಕಾಗ್ರ ಚಿತ್ತವನ್ನು ತಗೊಂಡ್ಬರುತ್ತೆ, ಜೀವನದಲ್ಲಿ ಸಂತೋಷವನ್ನು ತಗೊಂಡ್ಬರುತ್ತೆ. ಮತ್ತೆ ಆತ್ಮದರ್ಶನ ಅಂದ್ರೆ ಏನು? ಆತ್ಮದರ್ಶನ ಮಾಡೋದಿಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ. ಸೆಲ್ಫ್ ಆತ್ಮದರ್ಶನ ಯೋಗ್ಯತ್ವಾನಿ ಒಂದು ಶಕ್ತಿಯನ್ನು ಕೊಡುತ್ತೆ. ಅದು ಶೌಚ ತುಂಬಾ ಮುಖ್ಯ. ಸೊ ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ, ಇಲ್ಲಿ ಈ ಅಡ್ವಾನ್ಸ್ ಮೆಡಿಟೇಷನ್ ಪ್ರೋಗ್ರಾಮ್ಸ್ ನಡೆಯುತ್ತೆ, ಅಲ್ಲಿ ದೀರ್ಘವಾದ ಧ್ಯಾನಗಳನ್ನು ಮಾಡಿಸ್ತಾರೆ. ದೀರ್ಘವಾದ ಧ್ಯಾನ, ಆ ಧ್ಯಾನ ಮಾಡಿದ್ಮೇಲೆ ನೋಡಿ ಮನಸ್ಸು ಎಷ್ಟು ಏಕಾಗ್ರ ಚಿತ್ತತೆಯಿಂದ ಇರುತ್ತೆ, ಒಂಥರ ಲೇಸರ್ ತರ ಆಗೋಗ್ಬಿಡುತ್ತೆ ಮನಸ್ಸು. ಇಲ್ಲಾಂದ್ರೆ ಮನಸ್ಸು ಅಲ್ಲಿ ಇಲ್ಲಿ ಎಲ್ಲ ಹರಿದಾಡ್ತಾ ಇರುತ್ತೆ, ಬೇಡದೇ ಇರೋದೆಲ್ಲ ಆಲೋಚನೆ ಮಾಡ್ಕೊಂಡು. ಯಾವಾಗ ಧ್ಯಾನ ಮಾಡ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಆ ಶೌಚ ಅನ್ನೋದು ಬರುತ್ತೆ ಜೀವನಕ್ಕೆ, ಒಂದು ಮನಸ್ಸಿಗೆ ಒಂದು ಏಕಾಗ್ರತೆ ಬರುತ್ತೆ, ಏನೋ ಒಂದು ಜೀವನಕ್ಕೆ ಒಂದು ಒಳ್ಳೆ ಉದ್ದೇಶ ಬರುತ್ತೆ, ಒಂದು ಸ್ಪಷ್ಟತೆ ಬರುತ್ತೆ, ಒಂದು ಶುದ್ಧತೆ ಬರುತ್ತೆ ಅಲ್ವಾ? ಎಷ್ಟು ಜನಕ್ಕೆ ನಮಗೆ ಈ ಅನುಭವ ಆಗಿದೆ ನೋಡಿ. ಒಂದ್ಸರಿ ಅಡ್ವಾನ್ಸ್ ಮೆಡಿಟೇಷನ್ ಪ್ರೋಗ್ರಾಮ್ ಅಲ್ಲಿ ಕೂತ್ಕೊಂಡು ಆಚೆ ಬಂದ್ಮೇಲೆ ನೋಡಿ ಮನಸ್ಸು ಎಷ್ಟು ಶಾಂತವಾಗಿ ಅನ್ಸುತ್ತೆ ನಮ್ಗೆ. ಇದೇ ಶೌಚ, ಇದಕ್ಕೆ ಶೌಚ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆ? ಇದು ಶೌಚ ಅಂತ. ಅವಾಗ ಈ ಆತ್ಮದರ್ಶನ ಯೋಗ್ಯತ್ವಾನಿ ಅದು ಉಂಟಾಗತ್ತೆ. ಧ್ಯಾನ ಮಾಡಿದಾಗ ನಮಗೂ ನಮ್ಮ ಆತ್ಮನಿಗೆ ಇರುವಂತಹ ಪೊರೆ ಇದೆಯಲ್ಲ, ಅದು ಸಣ್ಣಗಾಗ್ತಾ ಹೋಗ್ತಾರೆ, ಪೊರೆ ಕಳಚ್ತಾ ಹೋಗತ್ತೆ. ಅವಾಗ ಆತ್ಮದರ್ಶನ ಮಾಡುವಂತಹ ಒಂದು ಯೋಗ್ಯತೆ ನಮಗೆ ಉಂಟಾಗತ್ತೆ. ಅದಕ್ಕೆ ಮೌನದ ಒಂದು ಇದರಲ್ಲಿ ಮೌನದೊಳಗೆ ನಮ್ಮನ್ನ 3 ದಿವಸ ಮೌನದಲ್ಲಿರ್ಬೇಕು, 4 ದಿವಸ ಮೌನದಲ್ಲಿರ್ಬೇಕು. ಈ ತರ ಮೌನವನ್ನ ನಾವು ಆಚರಣೆ ಮಾಡೋದು ಯಾಕೆ ಅಂದ್ರೆ ಈ ಆತ್ಮದರ್ಶನ ಯೋಗ್ಯತ್ವಾನಿಗೆ, ಆತ್ಮದರ್ಶನ ಮಾಡೋದಿಕ್ಕೆ ಒಂದು ಯೋಗ್ಯತೆ ಸಿಗತ್ತೆ. ಸ್ವಲ್ಪ ಮಟ್ಟಿಗೆ ಪ್ರಪಂಚವನ್ನೆಲ್ಲ ಬಿಟ್ಟು ಶಾಂತವಾಗುವಂಥದ್ದು, ನಮ್ಮ ಜೊತೆ ನಾವಿರುವಂಥದ್ದು. ಓಕೆ, ಸೊ ಹಾಗಂತೇಳಿ ಇಲ್ಲಿ ಗುರುಗಳು ಅದೇ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರಿಗೆ ಅಥವಾ ನಿಮ್ಮ ಮನೆಯವ್ರಿಗೆ ಏನೋ ಅವ್ರು ಬಂದು ನಿಮ್ಮನ್ನು ಮುಟ್ಕೊಂಡಾಗ ಅಶೋಚ ಆಗೋಯ್ತು ಅಂತ ಅನ್ಬೇಡಿ. ಅಥವಾ ಚಿಕ್ಕ ಮಕ್ಕಳು ಬಂದು ನಿಮಗೆ ಆಲಿಂಗನ ಮಾಡ್ಕೊಂಡ್ರೆ ಅನ್ಕೊಳ್ಳಿ, ಅದು ಅಶೋಚ ಅಲ್ಲ. ಸೊ ಮನೆಯವರ ಜೊತೆ ಅಶೋಚ ಅನ್ನೋದು ಪ್ಲೇ ಆಗೋದಿಲ್ಲ. ಮನೆಯವರ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಇದಾರಲ್ಲ, ಅಲ್ಲಿ ಅಶೋಚ ಅನ್ನೋದು ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಆದ್ರೂ ಕೂಡ ವೈಯಕ್ತಿಕವಾದ ಒಂದು ಶುದ್ಧತೆ ತುಂಬಾ ಮುಖ್ಯ. ಅದು ಹೇಳ್ತಾ ಇದ್ದಾರೆ, ವೈಯಕ್ತಿಕವಾದ ಶೌಚ ತುಂಬಾ ಮುಖ್ಯ. ಹಾಗೆ ಬರೀ ಶರೀರವನ್ನು ಶುದ್ಧ ಮಾಡ್ಕೊಳ್ಳೋದು ಒಂದೇ ಅಲ್ಲ, ಮನಸ್ಸು ಕೂಡ ಶುದ್ಧವಾಗಿರ್ಬೇಕು. ಅಂತ ಶೌಚ ಬಾಹ್ಯ ಭೀತರ ಶೌಚ. ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡಿರ್ಬೇಕು, ಶರೀರವನ್ನು ಶುದ್ಧವಾಗಿ ಇಟ್ಕೊಂಡಿರ್ಬೇಕು. ಓಕೆ, ಇದು ನಿಯಮದಲ್ಲಿ ಮೊದಲನೆಯ ಒಂದು ಉಪನಿಯಮ. ಎರಡನೇದು ಯಾವುದು? ಸಂತೋಷಾತ್ ಅನುತ್ತಮ ಸುಖಲಾಭ. ಸಂತೋಷಾತ್ ಅನುತ್ತಮ ಸುಖಲಾಭ ಏನು? ಸೊ ಒಂದು ಅನಂತವಾದ ಒಂದು ಆನಂದ ಸಿಗಬೇಕು ಅಂದ್ರೆ ಏನೋ, ನಮ್ಮ ಒಂದು ಸುಖ ಸಿಗಬೇಕು ಅಂದ್ರೆ ಸಂತೋಷದಿಂದ ಉಂಟಾಗತ್ತೆ. ಯಾವುದಕ್ಕೆ ಇದನ್ನ ಹೇಳ್ತಾ ಹೋಗ್ತಾರೆ. ನಮಗೆ ನಾವು ಎಲ್ಲ ಜೀವನದಲ್ಲಿ ದುಃಖವನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ನಮ್ಮ ಹತ್ರ ಏನಿದೆಯೋ ಅದ್ರ ಜೊತೆ ದುಃಖವಾಗಿದ್ದೀವಿ, ಏನಿಲ್ಲ ಅದ್ರ ಬಗ್ಗೆನೂ ದುಃಖವಾಗಿದ್ದೀವಿ. ಹೇಳ್ತಾ ಇದ್ದ ಗುರುಗಳು, ವಿ ಆರ್ ಮಿಸರಬಲ್ ವಾಟ್ ವಿ ಹ್ಯಾವ್, ವಿ ಆರ್ ಮಿಸರಬಲ್ ವಾಟ್ ವಿ ಡೋಂಟ್ ಹ್ಯಾವ್ ಆಲ್ಸೋ. ಏನಿಲ್ವೋ ಅದ್ರ ಬಗ್ಗೆನೂ ದುಃಖ. ಈ ಒಂದು ವಿಷವರ್ತುಲದಿಂದ ಆಚೆ ಬರಬೇಕು ಅಂತ ಹೇಳ್ತಾರೆ ಗುರುಗಳು. ಇದೊಂದು ವಿಷವರ್ತುಲ ಅಂತ. ಒಂದ್ಸರಿ ನಮ್ಮನ್ನು ನಾವು ಕೇಳ್ಕೊಳ್ಳೋಣ, ನಮಗೆ ಏನಪ್ಪ ದುಃಖ ಯಾವ್ದು ರೀತಿ ಬರ್ತಾ ಇದೆ? ದುಡ್ಡು ಕಳ್ಕೊಂಡ್ವಾ? ಅದು ನಮಗೆ ಅಸಂತೋಷದಲ್ಲಿ ತಗೊಂಡೋಯ್ತಾ? ಏನಾಗತ್ತೆ? ಈ ಶರೀರನೇ ನಮ್ಗೆ ಕಳ್ಕೊಂಡ್ಬಿಡ್ತೀವಿ ಒಂದ್ ದಿವಸ. ಏನೋ ದುಡ್ಡು ಕಳ್ಕೊಳ್ಳೋದು ಎಷ್ಟು ವಿಷಯ ಹೋಗುತ್ತೆ. ಜೀವನ ಅಂದ್ಮೇಲೆ ಒಂದೊಂದ್ಸರಿ ಬರುತ್ತೆ, ಒಂದೊಂದ್ಸರಿ ಹೋಗ್ತಾ ಇರುತ್ತೆ. ಈ ಶರೀರನೇ ಇರೋದಿಲ್ಲ. ಈ ಕೋಟ್ಯಾಂತರ ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ಏನ್ ಕೂಡಿಟ್ಟಿದ್ವಲ್ಲ, ಅದನ್ನ ಅನುಭವಿಸ್ಬೇಕು ಅಂತ ನಾವು ಬ್ಯಾಂಕಲ್ಲಿ ಇಟ್ಟಿರ್ತೀವಿ. ಬ್ಯಾಂಕಲ್ಲಿ ದುಡ್ಡು ಇರುತ್ತೆ, ಇವನು ಇರಲ್ಲ, ಇವ್ರ ಜಾಗ ಖಾಲಿ ಆಗ್ಬಿಟ್ಟಿರ್ತಾರೆ.
ಅರ್ಥ ಆಗ್ತಾ ಇದೆಯಲ್ಲ. ಸೊ ಇದಕ್ಕೆ ನಾನು ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್ ಇದಕ್ಕೆ ಹೇಳಿದ್ದೆ. ನಾವು ಕೋರ್ಸ್ ತಗೊಳ್ಳೋಕೆ ಒಂದು ಊರಿಗೆ ಹೋಗ್ತಾ ಇದ್ವಿ. ಅಲ್ಲಿ ತುಂಬಾ ದೊಡ್ಡ ಕೋಟ್ಯಾಧಿಪತಿಗಳು ಅವ್ರು ಕೋರ್ಸ್ ಮಾಡಿದ್ರು. ಅವ್ರು ಬಂದು ಅವರ ಒಂದು ಗೃಹ ಪ್ರವೇಶಕ್ಕೆ ಇನ್ನೊಂದು ವಾರ ಇದೆ, ಅವಾಗ ಅವ್ರ ಮನೆ ಕರ್ಕೊಂಡು ಹೋಗಿದ್ದಾರೆ. ಅವ್ರ ರೂಮ್ ತೋರಿಸಿದ್ರು. ಗುರುಜಿ ಬನ್ನಿ ರೂಮ್ ನೋಡಿ ಅಂತ. ನಮ್ಮನ್ನ ಗುರುಜಿ ಅಂತ ಕರೀತಾರಲ್ವ, ಎಲ್ಲ ಟೀಚರ್ಸ್ನ ಕರೀತಾರೆ ಏನೋ ಕೋರ್ಸ್ ಅದಕ್ಕೆ ಹೋಗಿದ್ವಿ. ಅವ್ರು ಅಲ್ಲಿ ಅವ್ರ ರೂಮ್ ಒಳಗೆ ಹೋದಾಗ ಎಲ್ಲ ಟೀಕ್ ಗೋಡೆನೇ ಕಾಣಿಸಲ್ಲ ಇವ್ರೆ, ಎಲ್ಲ ಟೀಕಿಂದ ಮಾಡಿಸಿದ್ದಾರೆ. ಗೋಡೆ ಅಂತಾನೆ ಕಾಣಿಸಲ್ಲ. ಈ ರೂಮ್ಗೇನೆ ಎಷ್ಟೋ 50-60 ಲಕ್ಷ ಖರ್ಚಾಯ್ತು ಅಂತಲ್ಲ ಹೇಳಿ. ನಾಳೆ ಗೃಹ ಪ್ರವೇಶ ಅಂದ್ರೆ ಇವತ್ತು ರಾತ್ರಿ ಹಾರ್ಟ್ ಅಟ್ಯಾಕ್ ತಿಳ್ಕೊಂಡು ಅರ್ಥ ಆಗ್ತಾ ಇದೆ. ಇದ್ರೆ ತಾನೇ ಅದನ್ನೆಲ್ಲ ಅನುಭವಿಸೋದು. ಶರೀರನೇ ಇರೋದಿಲ್ಲ ನಾಳೆ ಬೆಳಗ್ಗೆ. ಎಷ್ಟೋ ಸರಿ ಆ ಥರ ಆಗಿರುತ್ತೆ ಏನೋ. ಒಂದೊಂದ್ಸರಿ ನಮ್ಗೆ ದುಃಖ ಬರೋದು ಯಾಕೆ, ನಮ್ಮ ಸ್ನೇಹಿತ, ತುಂಬಾ ಆತ್ಮೀಯ ಸ್ನೇಹಿತ ನನ್ನ ಜೊತೆ ಗಲಾಟೆ ಮಾಡ್ಕೊಂಡು ಹೊರಟೋದು. ಗುರುಗಳು ಅದೇ ಹೇಳ್ತಾರೆ, ಶರೀರನೇ ಗ್ಯಾರಂಟಿ ಇಲ್ಲ, ಸ್ನೇಹಿತ ಒಂದು ಗ್ಯಾರಂಟಿನ. ಅದಕ್ಕೆ ತಲೆ ಕೆಡಿಸ್ಕೊಂಡ್ಬಿಡಿ. ನಿಜವಾದ ಶಕ್ತಿ ಏನಪ್ಪ, ಜೀವನ, ಆ ನಿಜವಾದ ಜೀವನದ ಬಗ್ಗೆ ಯಾವ ತರ ದೃಷ್ಟಿಕೋನ ಇರಬೇಕು ಅಂದ್ರೆ, ಎಂತಹ ವಿರೋಧವಾದ ಪರಿಸ್ಥಿತಿಯಲ್ಲೂ ಕೂಡ ನಗುವಂತ ಒಂದು ಮಂದಹಾಸ ಮುಖದ ಮೇಲೆ ಮಂದಹಾಸ ಹೋಗ್ಬಾರ್ದು. ಎಂತಹ ವಿರೋಧವಾದ ಪರಿಸ್ಥಿತಿ, ಎಲ್ಲ ಚೆನ್ನಾಗಿದ್ರೆ ನಗೋದು ದೊಡ್ಡ ವಿಷಯ ಅಲ್ಲ. ವಿರೋಧವಾದ ಪರಿಸ್ಥಿತಿಯಲ್ಲೂ ಕೂಡ ಮುಖದ ಮೇಲೆ ಆ ಒಂದು ಮಂದಹಾಸವನ್ನ ಕಳ್ಕೊಬಾರ್ದು. ಈ ಪ್ರಪಂಚನೇ ನಾಶವಾಗ್ಬಿಟ್ರು, ಕಣ್ಮರಿ ಆಗ್ಬಿಟ್ರು, ಮುಖದ ಮೇಲೆ ಮುಗುಳ್ನಗೆ ಹೋಗ್ಬಾರ್ದು. ಅವಾಗ ಸಂತೋಷ ಅನ್ನೋದು ಇದೆ ನಮ್ಮ ಜೀವನದಲ್ಲಿ ಅಂತ ಆ ಎಕ್ಸ್ಟೆಂಟ್ಗೆ ಹೇಳ್ತಾರೆ ಗುರುಗಳು. ಆ ಸ್ಥಿತಿಗೆ ಹೇಳ್ತಾ ಇದ್ದಾರೆ. ಏನು ಸಂತೋಷ ಅಂದ್ರೆ ಏನು? ತೃಪ್ತಿ, ಮತ್ತೆ ಒಂದು ರೀತಿಯ ಒಳಗಡೆ ಇದು ದೃಷ್ಟಿಕೋನ. ಹೇಗೆ ನಮ್ಮ ಜೀವನವನ್ನು ನೋಡ್ತೀವಿ, ಆಟಿಟ್ಯೂಡ್ ಅಂತ ಹೇಳ್ತಾ ಇದ್ದಾರೆ, ದೃಷ್ಟಿಕೋನ ಅಂತ ಹೇಳ್ತಾ ಇದ್ದಾರೆ. ದುಃಖವಾಗಿರೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಯಾವುದೇ ಪರಿಸ್ಥಿತಿ, ಅದ್ಭುತವಾದ ಪರಿಸ್ಥಿತಿಗಳಲ್ಲೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಅದ್ಭುತವಾದ ಪರಿಸ್ಥಿತಿ ಎಲ್ಲ ಗೊಣಗಾಡ್ತಾ ಇರ್ತೀವಿ. ದುಃಖವಾಗಿರೋದು ಅದೊಂದು ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಶಿವಸೂತ್ರದಲ್ಲಿ ಒಂದು ಮಾತು ಹೇಳ್ತಾರೆ ಗುರುಜಿಯವರು, ಆನಂದಮಯೋಭ್ಯಾಸ ಅಂತ ಹೇಳ್ತಾರೆ. ಆನಂದವಾಗಿರೋದನ್ನ ಅಭ್ಯಾಸ ಮಾಡ್ಕೊಬೇಕು ಅಂತ. ಆಚೆ ಕಡೆಯಿಂದ ಇರುವಂತಹ ಪ್ರಪಂಚ ವಸ್ತುಗಳು ಏನೇನ್ ಬರುತ್ತೆ ಅದರಿಂದ ಸಂತೋಷ ಬರಲ್ಲ. ಸಂತೋಷವಾಗಿರೋದನ್ನ ಅಭ್ಯಾಸ ಮಾಡಬೇಕು. ಎರಡು ಪ್ರಾಕ್ಟೀಸ್ ಅಂತ ಅದು ಹೇಳ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ನಮ್ಮನ್ನ ಏನೂ ನಮಗೆ ಸಂತೋಷ ಕೊಡೋಕೆ ಸಾಧ್ಯ ಇಲ್ಲ. ಸಂತೋಷವಾಗಿದ್ದಾಗ ಏನಾಗತ್ತಪ್ಪ ನೋಡ್ಕೊಂಡಿದ್ದೀರಾ ಒಂದ್ಸರಿ? ಅದು ಹೇಳ್ತಾರೆ ಗುರುಗಳು. ಏನಾಗತ್ತೆ, ಎಷ್ಟು ಮನಸ್ಸಿನಲ್ಲಿ ವಿಶ್ರಾಂತಿ ಇರುತ್ತೆ, ಮುಖದಲ್ಲಿ ಒಂದು ಮುಗುಳ್ನಗೆ, ಎಲ್ಲ ಮುಖದಲ್ಲಿರೋ ಎಲ್ಲ ಮಾಂಸಖಂಡಗಳು ಕೂಡ ಒಂದು ವಿಶ್ರಾಂತಿ ಸ್ಥಿತಿಯಲ್ಲಿ ಅರಳಿರುತ್ತೆ. ಮುಖ ನೋಡ್ಬೇಕು ಅನ್ಸತ್ತೆ. ತಲೆ ಕೂಡ ಈ ತಲೆ ಈ ಭಾಗ ಎಲ್ಲ ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ. ಅದೆಲ್ಲ ಎಷ್ಟು ಸ್ವಾತಂತ್ರ್ಯ ಅನುಭವಿಸ್ತೀವಿ. ಒಂದು ರೀತಿಯ ಒಂದು ರಿಲ್ಯಾಕ್ಸೇಷನ್, ಒಂದು ವಿಶ್ರಾಂತಿ ಸ್ಥಿತಿಯಲ್ಲಿ ಇರ್ತೀವಿ. ಅದೇ ತರ ನಾವು ದುಃಖದಲ್ಲಿರೋದನ್ನ ಟ್ರೈನಿಂಗ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಮುಖ ಎಲ್ಲ ಗಂಟಿಟ್ಕೊಳ್ಳೋದು. ಮುಖವನ್ನ ಎಲ್ಲ ಮನೆ ಮುಂದೆ 3-4 ಕಾರ್ ನಿಂತಿರುತ್ತೆ, ಎಲ್ಲ ರೂಮಲ್ಲೂ AC ಇರುತ್ತೆ, ಆದ್ರೂ ಮುಖ ಗಂಟಿಟ್ಕೊಂಡು ಏನು ಅರ್ಥ ಆಗ್ತಾ ಇದೆಯಲ್ಲ. ಸೊ ಅಷ್ಟೆಲ್ಲ ಇದ್ರೂ ಕೂಡ ಅವಾಗ ಮುಖ ಗಂಟಿಟ್ಕೊಂಡು ಕುತ್ಕೊಂಡಿದ್ರೆ ಅವಾಗ ಏನಾಗತ್ತಂದ್ರೆ ನಮ್ಮ ನರಮಂಡಲವೇ ಗಂಟಾಗ್ಬಿಡುತ್ತೆ. ಮುಖದಲ್ಲಿ ಒಂದು ಒತ್ತಡ ಬಂದ್ಬಿಡುತ್ತೆ. ಗೊತ್ತಾಗ್ತಾಯಿಲ್ಲ. ತಲೆ ಒಳಗೆ ಒಂದು ಸ್ಟಿಫ್ನೆಸ್, ಒಂದು ಒತ್ತಡ ಉಂಟಾಗುತ್ತೆ. ಸೊ ಯಾವುದೇ ಪರಿಸ್ಥಿತಿ ಎಲ್ಲೂ ಕೂಡ ದುಃಖದಲ್ಲಿರೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಡೋದು. ಸಂತೋಷವಾಗಿರುವುದು ಒಂದು ಅಭ್ಯಾಸ. ಗುರುಗಳು ಹೇಳ್ತಾ ಇದ್ದಾರೆ, ಬೀಯಿಂಗ್ ಹ್ಯಾಪಿ ಈಸ್ ಎ ಪ್ರಾಕ್ಟೀಸ್ ಅಂತ. ಯಾವ ಪರಿಸ್ಥಿತಿಯಲ್ಲೂ ಕೂಡ ಅನ್ಕಂಡೀಷನಲ್ ಹ್ಯಾಪಿನೆಸ್, ಯಾವುದೇ ಷರತ್ತುಗಳಿಲ್ಲದೆ ಸಂತೋಷವಾಗಿರೋದು, ಇದನ್ನ ನಾವು ನಮ್ಮಲ್ಲಿ ಬೆಳೆಸ್ಕೊಬೇಕು. ಇನ್ಯಾರು ನಮಗೋಸ್ಕರ ಸಂತೋಷವನ್ನು ತಂದುಕೊಡಕ್ ಆಗೋದಿಲ್ಲ. ನಾವು ತಂದುಕೊಳ್ಳಿಲ್ಲ ಅಂದ್ರೆ ಇನ್ಯಾರು ತಗೊಂಬರಕ್ ಆಗೋದಿಲ್ಲ. ಇನ್ಯಾವ ವಸ್ತುವು ಕೊಡಕ್ ಸಾಧ್ಯ ಇಲ್ಲ. ಅಕಸ್ಮಾತ್ ಅದು ಸಂತೋಷ ಕೊಡ್ತು ಅಂದ್ರೆ ಅದರಿಂದ ಒಂದು ಬಾಲ ಇರುತ್ತೆ, ದುಃಖ ಅನ್ನೋದು ಬಂದೇ ಬರ್ತಾ ಇರುತ್ತೆ ಹಿಂದ್ಗಡೆ. ಯಾಕಂದ್ರೆ ಪ್ರಪಂಚ ಮಾಡಿರೋದಕ್ಕೆ ದ್ವಂದ್ವದಿಂದ ಆಗಿರೋದಲ್ವಾ. ಒಂದು ಬಂದ್ರೆ ಇನ್ನೊಂದು ಫ್ರೀ ಅಂತ, ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಅಂತ, ಅದು ಇನ್ನೊಂದು ಬಂದೇ ಬರುತ್ತೆ ಅದ್ರ ಜೊತೆಗೆ. ಅರ್ಥ ಆಗ್ತಾ ಇದಲ್ಲ. ಸೊ ಇದೆಲ್ಲ ಆಚೆ ಕಡೆಯಿಂದ ಏನು ಬರ್ತದೆ ಅದೆಲ್ಲ ಶಾಶ್ವತವಾದದ್ದಲ್ಲ. ಅದಕ್ಕೆ ನಾವು ಸಂತೋಷವಾಗಿರೋದನ್ನ ಅಭ್ಯಾಸ ಮಾಡ್ಕೊಬೇಕು, ಪ್ರಾಕ್ಟೀಸ್ ಇಟ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಗುರುಗಳು ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ಮಾಡಿರೋದು. ಆನಂದದ ಅನುಭೂತಿಯ ಶಿಬಿರ ಅಂತ ಯಾಕೆ ಮಾಡಿದ್ದು ಅಂದ್ರೆ, ನಾವು ದುಃಖದ ಅನುಭೂತಿಯನ್ನೇ ಮಾಡ್ಕೊಂಡಿದೀವಿ ನಾವು. ಅದಕ್ಕೆ ಗುರುಗಳು ನಮಗೆ ಆನಂದದ ಅನುಭೂತಿ ಶಿಬಿರ, ಆನಂದವನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದೊಂದು ಸಾಧನೆ. ಆನಂದವಾಗಿರೋದೇ ಒಂದು ದೊಡ್ಡ ಸಾಧನೆ. ಯಾವುದೇ ಪರಿಸ್ಥಿತಿಯಲ್ಲಿ
ಮಂದಹಾಸ, ಮುಖದ ಮೇಲೆ ಮುಗುಳ್ನಗೆ, ಪ್ರಸನ್ನತೆ ಅಂದ್ರೆ ಏನು? 32 ಹಲ್ತು ತೋರಿಸ್ಕೊಂಡು ಇರ್ಬೇಕು ಅಂತಲ್ಲ, ಒಂದು ರೀತಿಯ ಪ್ರಸನ್ನತೆ ಒಳಗಡೆಯಿಂದ. ಹ? ಹ. ಈ ಪ್ರಪಂಚ ಎಲ್ಲ ಕಣ್ಮರೆ ಆಗ್ಬಿಟ್ರು ಕೂಡ ನಾನು ಸಂತೋಷವಾಗಿರ್ತೀನಿ, ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಆ ಸ್ಥಿತಿಯಲ್ಲಿ ಇದ್ರೆ ಅವಾಗ ಅಟ್ಲೀಸ್ಟ್ ಸಂತೋಷವಾಗಿ ಉಸಿರಾಟ ಮಾಡ್ತೀವಿ ನಾವು. ಯಾರಾದ್ರೂ ನಮ್ಮ ಮೂಗು ಹಿಡ್ಕೊಂಡಿದಾರಪ್ಪ ಉಸಿರಾಟ ಮಾಡಬಾರ್ದು ಅಂತ ಇಲ್ಲ. ಸೊ ಯಾವಾಗ ಈ ರೀತಿ ಒಳಗಡೆಯಿಂದ ಒಂದು ಭಾವನೆ ಉಂಟಾಗುತ್ತೆ ಅವಾಗ ನಾವು ಮುಕ್ತರಾಗಿದ್ದೀವಿ ಅಂತ ಅರ್ಥ. ಅದು ಹೇಳ್ತಾ ಇದ್ದಾರೆ ಗುರುಗಳು. ಹ? ಇಲ್ಲಾಂದ್ರೆ ಏನ್ ಮಾಡ್ತೀವಿ, ನಮ್ಮ ಸಂತೋಷವನ್ನ ಈ ಕಳ್ಳೆ ಬೀಜಕ್ಕೆ ಮಾರ್ದಂಗೆ ಮಾರ್ಬಿಟ್ಟಿರ್ತೀವಿ, ಸಣ್ಣ ಸಣ್ಣ ವಿಷಯಕ್ಕೆ ತಲೆ ಕೆಡಿಸ್ಕೊಂತ. ಪುಡಿಗಾಸಿಗೆ ನಮ್ಮ ಸಂತೋಷವನ್ನ ಬೆಲೆ ಕಟ್ಟಿದೀವಿ. ಗುರುಗಳು ಅದೇ ಹೇಳ್ತಾರೆ, ಪುಡಿಗಾಸಿ, ಯುವರ್ ಸ್ಮೈಲ್ ಫಾರ್ ಎ ಪೆನ್ನಿ. ಪುಡಿಗಾಸಿಗೆ ಸಂತೋಷವನ್ನು ನಡೆದಿವೆ. ನಮ್ಮ ಸಂತೋಷ, ನಮ್ಮ ಮುಗುಳ್ನಗೆಯ ಮುಂದೆ ಈ ಪ್ರಪಂಚ ಏನೇನಕ್ಕೂ ಬೆಲೆ, ಅದಕ್ಕೇನಕ್ಕೂ ಬೆಲೆ ಇಲ್ಲ ಅಂತ ಅದು ಹೇಳ್ತಾ ಇದ್ದಾರೆ ಗುರುಗಳು. ನಮ್ಮ ಮುಗುಳ್ನಗೆಯ ಮುಂದೆ ಈ ಪ್ರಪಂಚಕ್ಕೆ ಏನು ಬೆಲೆ ಇಲ್ಲಪ್ಪ. ಅಷ್ಟು ಮುಗುಳ್ನಗೆನ ಇಂಪಾರ್ಟೆಂಟ್, ನಗೋದೇ ಇಂಪಾರ್ಟೆಂಟ್. ನಮ್ಮನ್ನೊಬ್ಬ ಚಕ್ರವರ್ತಿಯನ್ನ ಈ ಪ್ರಪಂಚಕ್ಕೆ ಸಾರ್ವಭೌಮನನ್ನಾಗಿ ಮಾಡಿ ಸಂತೋಷ ಇಲ್ಲ ಅಂದ್ರೆ ಇದಕ್ಕೂ ಸಮ ಅಲ್ಲ. ಸಂತೋಷದ ಮುಂದೆ ಯಾವ ಚಕ್ರವರ್ತಿ ಸ್ಥಾನನೂ ಸಮ ಅಲ್ಲ, ಸಂತೋಷದ ಮುಂದೆ ಯಾವ ಮಹಾರಾಜನ ಸ್ಥಾನ ಕೂಡ ಸಮ ಅಲ್ಲ. ನೋಡಿ ಅಂತ ಅದ್ಭುತವಾದ ಮಾತು. ಇದು 2ನೇ ನಿಯಮ. ಅರ್ಥ ಆಗ್ತಾ ಇದೆಯಲ್ಲ? ನಿಯಮದಲ್ಲಿ 2ನೇ ಸಂತೋಷ. ನಾಳೆ ಬೆಳಗ್ಗೆ ನಾವು ಶರೀರ ಬಿಡಬೇಕು ಅಂದ್ರೆ ಹೇಗ್ ಬಿಡ್ಬೇಕು ಅಂತ ಬಯಸ್ತೀರಾ? ಗುರುಗಳು ಅದೇ ಕೇಳ್ತಾರೆ. ಸಾಕಪ್ಪ, ಜೀವನ ಎಲ್ಲ ಅನುಭವಿಸಿದೀವಿ, ಸಂತೋಷವಾಗಿ ಸಾಕು. ಸಂತೋಷ ಇರೋದ್ರಲ್ಲೇ ಅನುಭವಿಸಿದ್ವಿ. ಎಷ್ಟು ಸರಿ ಎಲ್ಲ ಇರುತ್ತೆ, ಅನುಭವಿಸಿರಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇದು ಒಂದು ಹತಾಶೆಯ ಒಂದು ಚಿಹ್ನೆ. ಅದಕ್ಕೆ ಹೋಗಕ್ ಮುಂಚೆ ನಾನು ತೃಪ್ತನಾಗಿದ್ದೀನಿ, ಸಾಕು, ಜೀವನ ಅನುಭವಿಸಿದ್ದೀನಿ. ಇದನ್ನು ಮತ್ತೆ ಮತ್ತೆ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳ್ತಾರೆ ಗುರುಗಳು. ಅದು ಬೇಕು ಇದು ಬೇಕು ಅಂದ್ರೆ ಅದೆಲ್ಲ ಏನು ಪ್ರತ್ಯಕ್ಷ ಆಗೋದಿಲ್ಲ. ಇವಾಗ ಏನಿದೆಯೋ ಅದ್ರ ಜೊತೆ ಆನಂದವಾಗಿರೋದು ಕಲ್ತ್ಕೊಬೇಕು ನಾವು. ಅದು ಹೇಳ್ತಾ ಇದ್ದಾರೆ. ಓಕೆ. ಮತ್ತೆ ಸಂತೋಷವಾಗಿರೋದು ಸೃಜನಾತ್ಮಕತೆಗೆ ವಿರೋಧ ಅಲ್ಲ. ಬೀಯಿಂಗ್ ಹ್ಯಾಪಿ ಆರ್ ಬೀಯಿಂಗ್ ಕಂಟೆಂಟ್ಮೆಂಟ್, ಇಟ್ ಈಸ್ ನಾಟ್ ಅಗೇನ್ಸ್ಟ್ ಟು ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ. ಸೊ ತೃಪ್ತಿಯಾಗಿದ್ರೆ ಜೀವನದಲ್ಲಿ ಒಂದೊಂದು ಹೆಜ್ಜೆಯಲ್ಲಿ ಕೂಡ ನಮಗೆ ಯಾವುದಕ್ಕೂ ಸಮವಾಗಿ ಇಲ್ಲದಂತ ಒಂದು ಸಂತೋಷವನ್ನ ತಂದು ಕೊಡುತ್ತೆ ನಮಗೆ. ತೃಪ್ತಿಯೇ ತುಂಬಾ ಮುಖ್ಯ. ಓಕೆ. ಸೊ ಇದು 2ನೇದು. ಮೊದಲನೇದು ಯಾವುದು? ಶೌಚ. 2ನೇದು ಸಂತೋಷ. 3ನೇದು ತಪಸ್ಸು. ಕಾಯೇಂದ್ರಿಯ ಸಿದ್ಧಿ ಅಶುದ್ಧಿ ಕ್ಷಯಾತ್ ತಪಸಃ. ಕಾಯೇಂದ್ರಿಯ ಸಿದ್ಧಿ ರಶುದ್ಧಿ ಕ್ಷಯ ತಪಸಃ. ತಪಸ್ಸಿನಿಂದ ಏನಾಗತ್ತೆ? ನಮ್ಮಲ್ಲಿರುವ ಕಲ್ಮಶಗಳೆಲ್ಲ ದೂರವಾಗತ್ತೆ. ಕೇಳಿಸ್ಕೊತಾ ಇದ್ದೀರಾ? ಆರ್ ಯು ಆಲ್ ವಿತ್ ಮೀ? ಕಲ್ಮಶಗಳೆಲ್ಲ, ಶರೀರದಲ್ಲಿರುವಂತಹ ಕಲ್ಮಶಗಳು ದೂರವಾಗ್ತದೆ. ಇಂದ್ರಿಯಗಳಲ್ಲಿರುವಂತಹ ಕಲ್ಮಶಗಳನ್ನ ದೂರ ಮಾಡುತ್ತೆ. ಅದನ್ನ ತುಂಬಾ ತೀಕ್ಷ್ಣವಾಗಿ ಮಾಡುತ್ತೆ, ಇಂದ್ರಿಯಗಳನ್ನ ತೀಕ್ಷ್ಣವಾಗಿ ಮಾಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಇದಕ್ಕೆ ಸಂಬಂಧಪಟ್ಟಂಗೆ ಗುರುಗಳು ಒಂದು ಮಾತಾಡ್ತಾರೆ. ಈ ಜೈನ ಸನ್ಯಾಸಿಗಳು ಇರ್ತಾರೆ ನೋಡಿ, ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡ್ಬೇಕು ಅಂತ, ಅವ್ರನ್ನ ಹೊಗಳ್ಬೇಕು. ಯಾಕೆ ಅಂತ? ಯಾಕಂದ್ರೆ ಬರಿಗಾಲಲ್ಲಿ ನಡೀತಾರೆ, 1000 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ಬಿಸಿಲುಗಾಲದಲ್ಲಿ, ಚಳಿಗಾಲದಲ್ಲೆಲ್ಲ ನಡ್ಕೊಂಡು ಹೋಗ್ತಾರೆ. ಮತ್ತೆ ತುಂಬಾ ಕಡಿಮೆ ಬಟ್ಟೆಗಳನ್ನು ಧರಿಸಿರ್ತಾರೆ. ಅವರು ಮೈಲ್ಗಟ್ಲೆ ನಡ್ಕೊಂಡು ಹೋಗ್ತಾರೆ. ಮತ್ತೆ ಯಾವುದೇ ವೆಹಿಕಲ್ ಕೂಡ ಹತ್ತೋಂಗಿಲ್ಲ ದಾರಿಯಲ್ಲಿ. ನೋಡಿ, ನಾವು ಒಂದೊಂದ್ಸರಿ ನಾವು ಕಾರಲ್ಲಿ ಹೋಗ್ತಾ ಇದ್ರೆ ಎಲ್ಲ ನಾವು ರೋಡಲ್ಲಿ ಅವ್ರು ನಡ್ಕೊಂಡ್ ಬರ್ತಾ ಇರ್ತಾರೆ. ಅವರೆಲ್ಲ ಜೈನ ಸನ್ಯಾಸಿನಿಗಳು ಎಲ್ಲ ನಡ್ಕೊಂಡ್ ಬರ್ತಾ ಇರ್ತಾರೆ. ಇದರಿಂದ ಏನ್ ಸಿಗತ್ತೆ? ಏನು ಮೋಕ್ಷ ಸಿಗಲ್ಲ. ಅದು ಹೇಳ್ಬಿಡ್ತಾ ಇದ್ದ, ನಾಟ್ ಲಿಬರೇಷನ್. ಮೋಕ್ಷ ಸಿಗಲ್ಲ. ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ. ಶರೀರವನ್ನು ದಂಡಿಸ್ಬಿಟ್ರೆ ಮೋಕ್ಷ ಸಿಗತ್ತೆ ಅಂತ ಮಾತ್ರ ಅನ್ಕೊಂಬೇಡಿ. ಇದು ಕರೆಕ್ಟಾಗಿ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಗುರುಗಳು. ಶರೀರವನ್ನು ದಂಡಿಸಿದ್ರೆ ಮೋಕ್ಷ ಸಿಗತ್ತೆ ಅಂತಲ್ಲ. ಆದ್ರೆ ಒಂದಂತೂ ಆಗತ್ತೆ, ಸಾಧ್ಯ ಇದೆ. ಏನು ಅಂದ್ರೆ ಕಾಯೇಂದ್ರಿಯ ಸಿದ್ಧಿ. ಶರೀರ ಬಲಿಷ್ಠವಾಗ್ತದೆ, ಇಂದ್ರಿಯಗಳು ಬಲಿಷ್ಠವಾಗ್ತದೆ. ಕಾಯ ಅಂದ್ರೆ ಶರೀರ, ಇಂದ್ರಿಯ ಸಿದ್ಧಿ. ಕೆಲವರು ಮಾತ್ರ ತುಂಬಾ ಓವರ್ ಆಗಿ ಸಾಧನೆ ಮಾಡಕ್ ಹೋದ್ರೆ ಕೆಲವರು ಅನಾರೋಗ್ಯಕ್ಕೂ ಸಿಕ್ಕಾಕೊಳ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅಶುದ್ಧಿ ಕ್ಷಯಾತ್. ಶರೀರದಿಂದ ಎಲ್ಲ ಅಶುದ್ಧಿ ಕಲ್ಮಶಗಳೆಲ್ಲ ದೂರವಾಗ್ತದೆ. ಸೊ ಅದಕ್ಕೆ ತಪಸ್ ಬೇಕಾಗಿದೆ.
ಮೋಕ್ಷಕ್ಕಾಗಿ ಅಲ್ಲ, ಶರೀರದಲ್ಲಿ ಮತ್ತು ಇಂದ್ರಿಯಗಳಲ್ಲಿ ಶುದ್ಧತೆಯನ್ನು ತೆಗೆದುಕೊಂಡು ಬರೋದಿಕ್ಕೆ ತಪಸ್ಸನ್ನೋದು ಬೇಕು ನಮಗೆ. ಆಯ್ತಾ? ಇದು ಮೂರನೇದು. ನಾಲ್ಕನೇದೇನು? ಸ್ವಾಧ್ಯಾಯಾತ್ ಇಷ್ಟ ದೇವತಾ ಸಂಪ್ರಯೋಗ. ಇದು ನಾಲ್ಕನೇದು. ಯಾವುದು? ನಿಯಮಗಳಲ್ಲಿ ನಾಲ್ಕನೇ ನಿಯಮ, ಉಪನಿಯಮ ಬಂದು ಸ್ವಾಧ್ಯಾಯಾತ್ ಇಷ್ಟ ದೇವತಾ ಸಂಪ್ರಯೋಗ. ಯಾವಾಗ ನಮ್ಮನ್ನು ನಾವು ಗಮನಿಸ್ಕೊಳ್ಳೋಕೆ ಶುರು ಮಾಡ್ತೀವಿ, ಆವಾಗ ಸೂಕ್ಷ್ಮ ಶಕ್ತಿಗಳ ಜೊತೆ ಒಂದು ಸಂಬಂಧ ಉಂಟಾಗತ್ತೆ. ಅರ್ಥ ಆಗ್ತಾ ಇದೆಯಾ? ತಿಳಿಸ್ಕೊತಾ ಇದ್ದೀರಾ? ಯಾವಾಗ ಸ್ವಾಧ್ಯಾಯದಿಂದ ಆ ಸೂಕ್ಷ್ಮ ದೇವತೆಗಳು ಅದನ್ನ ಆ ಸೂಕ್ಷ್ಮ ದೇವತಾ ಶಕ್ತಿಗಳೇನಿದೆ ಅದರ ಜೊತೆ ಒಂದು ಸಂಪರ್ಕ ಉಂಟಾಗ್ತದೆ. ಅದರದ್ದು ಒಂದು ಇರುವಿಕೆಯನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಅನುಭವಿಸ್ಬೋದು. ನಮ್ಮನ್ನು ನಾವು ಗಮನಿಸ್ಕೊಳ್ಳೋದ್ರಿಂದ, ಒಳಗಡೆಯಿಂದ ಖಾಲಿ ಮತ್ತೆ ಶೂನ್ಯವಾಗುವುದರಿಂದ, ಹಾಲೋಂಡ್ ಎಂಟಿ ಆಗೋದ್ರಿಂದ ನಾವೊಂದು ಚಾನಲ್ ತರ ಆಗೋಗ್ಬಿಡ್ತೀವಿ. ಇದಕ್ಕೆ ಒಂದು ಏನೋ ಪರಿವಾಹಕವಾಗಿ ಆಗೋಗ್ಬಿಡ್ತೀವಿ ನಾವು. ಅರ್ಥ ಆಗ್ತಾ ಇದೆಯಾ? ತಿಳಿಸ್ಕೊತಾ ಇದ್ದೀರಾ? ನಾವು ಆ ಪರಮಾತ್ಮನ ಒಂದು ಅವನು ನೋಡಿ, ಖಾಲಿ ಆಗ್ಬಿಟ್ರೆ ಆ ಪರಮಾತ್ಮನ ಒಂದು ಇರುವಿಕೆ ನಮ್ಮಲ್ಲೇ ಶುರುವಾಗ್ತದೆ. ಆ ಒಂದು ಪ್ರೆಸೆನ್ಸ್, ಆ ಇರುವಿಕೆಯನ್ನ ನಾವು ಅನುಭವಿಸೋಕೆ ಶುರು ಮಾಡ್ತೀವಿ. ದೇವಾನುದೇವತೆಗಳ ಒಂದು ಇರುವಿಕೆಯನ್ನ, ನಮ್ಮದೇ ಚೈತನ್ಯ ಬೇರೆ ಬೇರೆ ರೂಪದಲ್ಲಿ ಅದು ಪ್ರಕಟವಾಗಿದೆ. ಒಳಗಡೆ ನಮ್ಮೊಳಗಡೆ ಇದೆಯಲ್ಲ ಚೈತನ್ಯ, ಅದೇ ಚೈತನ್ಯ ಬೇರೆ ಬೇರೆ ರೂಪದಲ್ಲಿ ಪ್ರಕಟವಾಗಿದೆ. ಅದೆಲ್ಲ ಅದು ವಿಕಸನ ಉಂಟಾಗಕ್ಕೆ ಶುರುವಾಗ್ತದೆ. ಅದಕ್ಕೆ ಸ್ವಾಧ್ಯಾಯಕ ಅಷ್ಟು. ಇಷ್ಟ ದೇವತಾ ಸಂಪ್ರಯೋಗ ಅಂದ್ರೆ ಏನು ಅಂದ್ರೆ, ನಮಗೆ ಆ ಸೂಕ್ಷ್ಮ ದೈವಿ ಶಕ್ತಿಗಳ ಜೊತೆ ಒಂದು ಸಂಪರ್ಕ ಉಂಟಾಗ್ತದೆ. ಒಂದು ರೂಪದಲ್ಲಿ ಬರಬಹುದು, ಅಥವಾ ಒಂದು ಬೆಳಕಿನ ರೀತಿಯಲ್ಲಿ ಬರಬಹುದು, ಅಥವಾ ಒಂದು ಪ್ರಕಂಪನಗಳ ರೀತಿಯಲ್ಲಿ ಅನುಭವ ಉಂಟಾಗಬಹುದು, ಅಥವಾ ಯಾವುದೋ ಒಂದು ಸಂವೇದನೆಯ ಮುಖಾಂತರ ಅನುಭವ ಉಂಟಾಗಬಹುದು. ಅರ್ಥ ಆಗ್ತಾ ಇದೆಯಾ? ತಿಳಿಸ್ಕೊತಾ ಇದ್ದೀರಾ? ರೂಪದ ಒಂದು ಅನುಭವ ಉಂಟಾಗಬಹುದು, ಅಥವಾ ಬೆಳಕಿನ ರೂಪದಲ್ಲಿ ನಮಗೆ ಬೆಳಕಿನ ಒಂದು ಅನುಭವ ಉಂಟಾಗಬಹುದು. ಪ್ರಕಂಪನಗಳ ಅಂದ್ರೆ ವೈಬ್ರೇಷನ್ ಮುಖಾಂತರ ಅನುಭವ ಉಂಟಾಗಬಹುದು, ಅಥವಾ ಒಂದು ಸಂವೇದನೆ ಮುಖಾಂತರ ಆಗ್ಬೋದು. ಯಾವಾಗಾದ್ರೂ ಈ ದೊಡ್ಡ ದೊಡ್ಡ ಯಜ್ಞಗಳು ನಡೀತಾ ಇರತ್ತೆ, ಧ್ಯಾನ ನಡೀತಾ ಇರತ್ತೆ, ತಪಸ್ಸು, ಅವಾಗ ನೋಡಿ ನಮ್ಮಲ್ಲಿ ಕೆಲವು ಪ್ರಕಂಪನಗಳನ್ನ ನಾವು ಅನುಭವಿಸ್ತೀವಿ, ವೈಬ್ರೇಷನ್ ಅನುಭವಿಸ್ತೀವಿ. ಆಶ್ರಮದಲ್ಲಿ ಸುದರ್ಶನ ಹೋಮ ನಡೀತಾ ಇರುತ್ತೆ, ವಿಷ್ಣು ಸಹಸ್ರನಾಮ ಹೋಮ ನಡೀತಾ ಇರುತ್ತೆ, ಚಂಡಿ ಹೋಮ ನಡೀತಾ ಇರುತ್ತೆ. ಅವಾಗ ಹೋಗಿ ಕುತ್ಕೊಂಡಾಗ, ಧ್ಯಾನಕ್ಕೆ ಕುತ್ಕೊಂಡಾಗ ಏನೋ ಒಳಗಡೆಯಿಂದ ಖಾಲಿ ಆಗ್ಬಿಟ್ರೆ ನಾವು, ದೆನ್ ವಿ ಸ್ಟಾರ್ಟ್ ಫೀಲಿಂಗ್ ದಟ್, ಅದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಅದಕ್ಕೆ ಎಲ್ಲೆಲ್ಲಿ ಈ ತರದ್ ನಡೀತಾ ಇದ್ರೆ ಅವಾಗ ಹೋಗಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು. ಯಾವಾಗ ಈ ದೊಡ್ಡ ದೊಡ್ಡ ಯಜ್ಞಗಳಲ್ಲಿ, ಪೂಜೆಗಳಲ್ಲಿ ಕುತ್ಕೊಂಡಾಗ ಈ ರೀತಿಯ ಪ್ರಕಂಪನಗಳನ್ನ ನಾವು ಅನುಭವಿಸ್ತೀವಿ. ಅದು ಇಷ್ಟ ದೇವತಾ ಸಂಪ್ರಯೋಗ. ಯಜ್ಞಗಳಲ್ಲಿ ನಾವು ಭಾಗವಹಿಸುವುದು ಕೂಡ ಸ್ವಾಧ್ಯಾಯ, ಇಲ್ಲಿ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಂಡ್ರ? ಯಜ್ಞಗಳಲ್ಲಿ ಭಾಗವಹಿಸುವುದು ಕೂಡ ಸ್ವಾಧ್ಯಾಯ. ಇದಕ್ಕೆ ಕುಹನ ಅಂತ ಕರೀತಾರೆ. ಕುಹನ ಅಂದ್ರೆ ಏನು? ಪ್ರಚೋದನೆ ಅಂತ ಕೂಡ ಕರೀತಾರೆ. ಇದೊಂದು ಸೂತ್ರ, ವಿಜ್ಞಾನ ಭೈರವ ಅಂತಿದೆ. ವಿಜ್ಞಾನ ಭೈರವ ಅಂದ್ರೆ ಶಿವ ಪಾರ್ವತಿಗೆ ಉಪದೇಶ ಮಾಡಿದಂತಹ 108 ರೀತಿಯ ಧ್ಯಾನ ಪದ್ಧತಿಗಳು ವಿಜ್ಞಾನ ಭೈರವ ಅಂತ ಹೇಳ್ತಾರೆ. ಓಕೆ, ಅದರಲ್ಲಿ ಒಂದು ಸೂತ್ರ ಏನು ಅಂದ್ರೆ, ಇದನ್ನು ಫಾಲೋ ಮಾಡೋದ್ರಿಂದ, ಇದನ್ನ ಅಭ್ಯಾಸ ಮಾಡೋದ್ರಿಂದ ಜ್ಞಾನೋದಯ ಉಂಟಾಗೋದಕ್ಕೆ ಅಭ್ಯಾಸ ಮಾಡ್ತಾರೆ. ಇದನ್ನ ಪ್ರಚೋದನೆ ಅಂತ ಕೂಡ ಹೇಳ್ತಾರೆ, ಟಿಕ್ಲಿಂಗ್ ಅಂತ ಹೇಳ್ತಾರೆ. ಕುಹನ ಅಂದ್ರೆ ಯಜ್ಞ ಅಂತ ಕೂಡ ಕರೆಯುತ್ತಾರೆ ಏನೋ. ಸೊ ಯಜ್ಞಗಳಲ್ಲಿ ಭಾಗವಹಿಸುವುದು, ಮಂತ್ರಗಳನ್ನು ಕೇಳಿಸ್ಕೊಳ್ಳೋದು, ಭಕ್ತಿ ಆ ಒಂದು ಭಜನೆಗಳನ್ನ ಕೇಳಿಸ್ಕೊಳ್ಳೋದು, ಇದು ನಮ್ಮ ಶಕ್ತಿಯನ್ನು ಜಾಸ್ತಿ ಮಾಡುತ್ತದೆ. ಅವಾಗ ನಮಗೆ ಅನುಭವಕ್ಕೆ ಬರುತ್ತೆ, ಈ ಸೂಕ್ಷ್ಮ ದೇವತಾ ಶಕ್ತಿಗಳ ಜೊತೆ ಒಂದು ಕನೆಕ್ಷನ್ ಉಂಟಾಗುತ್ತೆ, ದೇವತಾ ಶಕ್ತಿಗಳ ಜೊತೆ. ಅದಕ್ಕೆ ಸ್ವಾಧ್ಯಾಯಾದಿಷ್ಟ ಇಷ್ಟ ದೇವತಾ ಸಂಪ್ರಯೋಗ ಅದು ಹೇಳ್ತಾ ಇದ್ದಾರೆ. ಇದು 4ನೇದು ನಿಯಮಗಳೇ. 5ನೇದು ಯಾವುದು? ಸಮಾಧಿ ಸಿದ್ಧಿ ಈಶ್ವರ ಪ್ರಣಿಧಾನಾತ್. ಸಮಾಧಿ ಸಿದ್ಧಿ ಈಶ್ವರ ಪ್ರಣಿಧಾನಾತ್. ಆ ಅನಂತವಾದ ಶಕ್ತಿ, ಆ ಪರಮಾತ್ಮನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಳೋದ್ರಿಂದ ಸಮಾಧಿಯ ಒಂದು ಸಿದ್ಧಿಯು, ಸಮಾಧಿ ಅಂದ್ರೆ ಆಳವಾದ ಧ್ಯಾನದ ಒಂದು ನೈಪುಣ್ಯತೆ,
ಆಳವಾದ ಧ್ಯಾನದ ಒಂದು ನೈಪುಣ್ಯತೆ ನಮ್ಮಲ್ಲಿ ಬರಕ್ ಶುರುವಾಗ್ತದೆ. ನೋಡಿ, ಮನಸ್ಸಿನಲ್ಲಿ ಏನಾದರೂ ಹಿಡಿದಿಟ್ಕೊಂಡಿದ್ರೆ ಸಮಾಧಿ ಪಾಸಿಬಿಲಿಟಿ ಇಲ್ಲ. ಬಿಟ್ಬಿಡ್ಬೇಕದು. ಅದನ್ನ ಲೆಟ್ ಗೋ ಅಂತಾರಲ್ಲ, ಬಿಡ್ಬೇಕು. ಅದನ್ನ ಹಿಡ್ಕೊಂಡಿದ್ರೆ ಮನಸ್ಸಿನಲ್ಲಿ ಮನಸ್ಸು ರಿಲ್ಯಾಕ್ಸ್ ಆಗೋದಿಲ್ಲ. ಅದನ್ನ ಹಿಡ್ಕೊಳ್ಳೋದು ಕೂಡ ಒಂದು ಪ್ರಯತ್ನನೇ. ಎಲ್ಲಿ ಪ್ರಯತ್ನ ಇದೆಯೋ ಅಲ್ಲಿ ಧ್ಯಾನ ಇಲ್ಲ. ಅದಕ್ಕೆ ಅಪ್ರಯತ್ನದಲ್ಲಿ ಧ್ಯಾನ ಇದೆ. ಅದಕ್ಕೋಸ್ಕರ ಮನಸ್ಸಿನಲ್ಲಿ ಏನಾದರೂ ತುಂಬಾ ಯಾವುದೋ ಒಂದು ಚಿಂತೆ ಇಟ್ಕೊಂಡಿದೀವಿ ಅನ್ಕೊಳ್ಳಿ, ಅದು ಕೂಡ ಬಿಟ್ಬಿಡ್ಬೇಕಾಗತ್ತೆ. ಈಶ್ವರ ಪ್ರಣಿಧಾನ ಅಂದ್ರೆ ಒಂದು ತಾಯಿಯ ಮಡಿಲಲ್ಲಿ ಮಗು ಯಾವ ತರ ಇರುತ್ತೋ ಆ ತರ. ಏನಾದ್ರೂ ಯೋಚನೆ ಇರುತ್ತಾ ಆ ಮಗುಗೆ? ಏನಾದ್ರೂ ಆಲೋಚನೆ ಇರುತ್ತಾ? ಆನಂದವಾಗಿರುತ್ತೆ ಅದು. ಓಕೆ, ಎಲ್ಲವನ್ನು ಬಿಟ್ಬಿಡೋದು ಆ ಟೈಮಿಗೆ ಮಾತ್ರ. 20 ನಿಮಿಷ 30 ನಿಮಿಷ ನಾವೇನ್ ಸಮಾಧಿ ಧ್ಯಾನ ಕೂತ್ಕೊಳ್ತೀವಲ್ಲ ಆ ಸಮಯಕ್ಕೆ. ಹೇಗಿದೆ ಒಂದು ಸಣ್ಣ ಮಗು ತಾಯಿ ತೊಡೆ ಮೇಲೆ ಹಾಗೆ ಮೈ ಮರೆತು ನಿದ್ದೆ ಮಾಡಿಬಿಡುತ್ತೆ ನೋಡಿ. ಏನು ಹಿಡಿದಿಟ್ಕೊಂಡಿರೋದಿಲ್ಲ, ಎಲ್ಲವನ್ನು ಬಿಟ್ಬಿಡುತ್ತೆ. ಅದೇ ತರ ಸಮಾಧಿ ಅಂದ್ರೆ ಎಲ್ಲವನ್ನು ಬಿಟ್ಬಿಡ್ಬೇಕು. ಆ ಸಮಾಧಿ ಕೂತ್ಕೊಂಡಾಗ ಎಲ್ಲವನ್ನ ಆ ಅನಂತವಾದ ಶಕ್ತಿಗೆ ಅದನ್ನ ಸಮರ್ಪಣೆ ಮಾಡ್ಬಿಡೋದು. ಅವಾಗ ಸಮಾಧಿ ಅಧಿಷ್ಠಿಕತೆ ಆಗತ್ತೆ. ಸಮಾಧಿ ಸಿದ್ಧಿ ಅಂದ್ರೆ ಸಮಾಧಿಯ ಒಂದು ನೈಪುಣ್ಯತೆ. ಅವಾಗ ಅದು ಬರುತ್ತೆ ನಮ್ಗೆ. ಅಂದ್ರೆ ಏನು, ಅದನ್ನ ಮಾಸ್ಟರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದೊಂದ್ಸರಿ ಸ್ವಲ್ಪ ಸ್ವಲ್ಪ ಅದರ ಅನುಭವ ಉಂಟಾಗುತ್ತೆ. ಒಂದು ಚೂರು ಚೂರು ಗ್ಲಿಮ್ಸಸ್ ಅಂತಾರಲ್ಲ, ಖಾಲಿಯಾಗಿ ಮನಸ್ಸು ಖಾಲಿಯಾದಂತ ಒಂದು ಅನುಭವ ಸಣ್ಣ ಸಣ್ಣಗೆ ಅನಿಸ್ಬೋದು. ಸ್ವಲ್ಪ ಮನಸ್ಸು ಶಾಂತವಾದಂಗೆ ಅನಿಸ್ಬೋದು. ಓಕೆ, ಆದ್ರೆ ಅದರಲ್ಲಿ ಒಂದು ನೈಪುಣ್ಯತೆ ಸಾಧಿಸಬೇಕು. ಅದೇ ಸಮಾಧಿ ಒಂದು ನೈಪುಣ್ಯತೆ. ಅದನ್ನು ಸಾಧಿಸಬೇಕು. ಹೇಗೆ ಸಾಧನೆ ಮಾಡೋದು? ಅದಕ್ಕೆ ಈಶ್ವರ ಪ್ರಣಿಧಾನ ತುಂಬಾ ಮುಖ್ಯ. ಧ್ಯಾನ ಕುತ್ಕೊಳ್ಳುವಾಗ ನೋಡಿ, ಹೊರಗಿನ ಪ್ರಪಂಚದಲ್ಲಿ ನಾವಿದ್ದೀವಿ. ಅಂತರ್ ಪ್ರಪಂಚ ನಮಗೇನು ಗೊತ್ತಿಲ್ಲ. ಅದು ಗೊತ್ತಿರೋದು ಯಾರಿಗೆ? ಗುರುಗಳಿಗೆ ಮಾತ್ರ. ಅದಕ್ಕೆ ಧ್ಯಾನ ಕೂತ್ಕೊಂಡಾಗ, ಗುರುಗಳೇ ಕಣ್ಣು ಮುಚ್ಕೊಳ್ತಾ ಇದ್ದೀನಿ, ಏನ್ ಅನುಭವ ಕೊಡ್ತಿಲ್ವೋ ಅದು ನಿಮಗ್ ಬಿಟ್ಟಿರೋದು. ಸುದರ್ಶನ ಕ್ರಿಯೆ ಮಾಡಕ್ ಮುಂಚೆ ಒಂದ್ಸರಿ ಗುರುಗಳು ನೆನ್ಸ್ಕೊಂಡು, ಗುರು ಬ್ರಹ್ಮ ಗುರು ವಿಷ್ಣು, ಏನ್ ನಮ್ಗೆ ಶ್ಲೋಕ ಗೊತ್ತಿಲ್ವಾ? ಗುರುಜಿ ಸಾಧನೆ ಕೂತ್ಕೋತಾ ಇದ್ದೀನಿ, ನಿಮ್ಮ ಅನುಗ್ರಹ, ಒಂದು ಕೃತಜ್ಞತೆ ಸಲ್ಲಿಸ್ಬಿಡೋದು, ಒಂದು ಥ್ಯಾಂಕ್ಸ್ ಹೇಳಿ ಕೂತ್ಕೊಳ್ಳೋದು. ಇದು ಈಶ್ವರ ಪ್ರಣಿಧಾನ, ಸಮರ್ಪಣೆ. ಇಲ್ಲ ಅಂದ್ರೆ ಮನಸ್ಸು ಆಲೋಚನೆ ಇಲ್ಲದಿರೋ ಸ್ಥಿತಿ ಇದೆಯಲ್ಲ, ಒಬ್ಬ ದೇವರನ್ನು ನಂಬದೇ ಇರೋನು ಕೂಡ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಲವು ಕ್ಷಣಗಳಿಗೆ, ದೀರ್ಘವಾಗಲ್ಲ, ಕೆಲವು ಕ್ಷಣಗಳಿಗೆ ಕೆಲವರು ದೇವರನ್ನ ನಂಬೋದಿಲ್ಲ, ಏತಿಸ್ಟ್ ಅಂತಾರೆ, ಅವ್ರನ್ನ ನಿರೀಶ್ವರವಾದಿ ಅಂತಾರೆ. ಅವರು ಕೂಡ ಆಗುವಂತ ಸಾಧ್ಯತೆ ಇದೆ ಕೆಲವರಿಗೆ. ಅವರು ಕೂಡ ಮನಸ್ಸು ಖಾಲಿಯಾದ ಮನಸ್ಸಿನ ಒಂದು ಅನುಭವ ಅಂತವ್ರು ಕೂಡ ಆಗುವಂತ ಸಾಧ್ಯತೆ ಇದೆ. ಅದಕ್ಕೆ ಯಾವುದೇ ರೀತಿಯ ನಂಬಿಕೆ ಬೇಕಾಗಿಲ್ಲ ಆ ರೀತಿ ಆಗೋದಿಕ್ಕೆ. ಕೆಲವು ಕ್ಷಣಗಳು ಮನಸ್ಸು ಶಾಂತವಾಗೋದಿಕ್ಕೆ ಯಾವುದೇ ರೀತಿಯ ನಂಬಿಕೆ ಬೇಕಾಗಿಲ್ಲ. ಸೊ ಆದ್ರೆ ಆ ಶುರುವಿನಲ್ಲಿ ಆಗತ್ತೆ, ಕೊನೆಯವರೆಗೂ ಅದೇ ತರ ಇರಬೇಕು ಅಂದ್ರೆ ಈಶ್ವರ ಪ್ರಣಿಧಾನ ಆಗ್ಬೇಕು. ಅದು ಹೇಳ್ತಾ ಇದ್ದಾರೆ. ಖಾಲಿಯ ಮನಸ್ಸು ಇರುವುದು ಸಮಾಧಿಯ ಪ್ರಾರಂಭ. ಅದು ಹಾಗೇ ಮುಂದುವರಿಬೇಕು ಅಂದ್ರೆ, ಅದು ಪ್ರಾರಂಭ ಅಷ್ಟೇ. ಖಾಲಿ ಮನಸ್ಸಿದೆ ನೋಡಿ, ಸಮಾಧಿಯ ಪ್ರಾರಂಭ ಅದು ಹಾಗೇ ಮುಂದುವರಿಬೇಕು ಅಂದ್ರೆ ಏನೋ, ಅದೇ ಕೊನೆಯಲ್ಲ, ಅದು ಹಾಗೆ ಮುಂದುವರಿಬೇಕು ಅಂದ್ರೆ ಈಶ್ವರ ಪ್ರಣಿಧಾನ ತುಂಬಾ ಮುಖ್ಯ. ಸಮರ್ಪಣೆ ಮಾಡ್ಕೊಬೇಕು, ಆವಾಗಲೇ ಆಗೋದು. ಸಮಾಧಿ ಸಿದ್ಧಿ ಈಶ್ವರ ಪ್ರಣಿಧಾನ. ಓಕೆನಾ? ಸೊ ಇವತ್ತಿಗೆ ಇಷ್ಟು ಸಾಕು. ನಾಳೆ ಇನ್ನೊಂದು ಚೂರು ಇದೆ, ಅದು ನಾಳೆ ನೋಡೋಣ. ಓಕೆ, ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಗ್ರೇಟ್ಫುಲ್.